ದೇವಿ ನಿನ್ನ ಜ್ಞಾನವನ್ನು ಭಾವದೊಳಗ ತುಂಬಿಕೊಂಡು ಸಾಭದೊಳು ಮಾಡುತ್ತೀವಿ ಶರಣ. ಕೃಪ ಬಿಟ್ಟು ತೋರು ಬಾರಿ ತಾಯಿ ನಿನ್ನ ಚರಣ. ಹಗಲು ರಾತ್ರಿ ಹಾಲ್ಬುತ್ತೀನಿ ನಾನು ನಿಂದ ಶರಣ. ದೇವಿ ನಿನ್ನ ಜ್ಞಾನವನ್ನು ಭಾವದೊಳಗ ತುಂಬಿಕೊಂಡು ಸಾಭದೊಳು ಮಾಡುತ್ತೀವಿ ಶರಣ. ಕೃಪ ಬಿಟ್ಟು ತೋರು ಬಾರಿ ತಾಯಿ ನಿನ್ನ ಚರಣ. ಹಗಲು ರಾತ್ರಿ ಹಾಲ್ಬುತ್ತೀನಿ ನಾನು ನಿಂದ ಶರಣ. ಗೀಯ ಗೀಯ ಗಾ ಗೀಯ 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 ಗಾ ಕರಿಯಮ್ಮ ದೇವಿ ಜಾತ್ರೆ ಅದ್ದೂರಿಯಾಗಿ ಆಚರಣೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕಿನ ಕನವಿಹೊನ್ನಾಪುರ ಗ್ರಾಮದ ಶಕ್ತಿ ದೇವತೆಯಾದ ಶ್ರೀ ಕರಿಯಮ್ಮ ದೇವಿಯ ಜಾತ್ರೆ ಅದ್ದೂರಿಯಾಗಿ ಜರುಗಿತು. ನವರಾತ್ರಿ ಹಾಗೂ ದಸರಾ ಹಬ್ಬದ ಪ್ರಯುಕ್ತ 30ನೇ ವರ್ಷದ ಶ್ರೀದೇವಿ ಪುರಾಣವು ದಿನಾಂಕ 22/9/2025 ರಿಂದ ದಿನಾಂಕ 1/10/2025 ದೇವಸ್ಥಾನದಲ್ಲಿ ಜರುಗಿತು. ದಿನಾಂಕ 2/10/2025 ರಂದು ಬೆಳಗ್ಗೆ 6 ಗಂಟೆಗೆ ದೇವಿ ಅಭಿಷೇಕ, ಪೂಜೆ, ಎಲೆ ಪೂಜೆ ಮತ್ತು ಕುಂಭದ ಹೊಂಡ ಹೊರುವ ತಾಯಂದಿರುಗಳಿಗೆ ಉಡಿ ತುಂಬುವ ಮೂಲಕ ವಿವಿಧ ಮಜಲುಗಳೊಂದಿಗೆ ಪಲ್ಲಕ್ಕಿ ಸಮೇತ ಕನವಿಹೊನ್ನಾಪುರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಸಾವಿರಾರು ಭಕ್ತರಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಜಗದೀಶ್ ಬೆನ್ನಟ್ಟಿ, ಅಶೋಕ್ ಮೇಟಿ, ಚೆನ್ನಯ್ಯ ಹಿರೇಮಠ್, ಶಂಕರಗೌಡ ಪಾಟೀಲ್, ಬಸವಂತಪ್ಪ ಬೆಳ್ಳಿಗಟ್ಟಿ, ಶ್ರೀ ಕರಿಯಮ್ಮ ದೇವಿ ಟ್ರಸ್ಟ್ ಅಧ್ಯಕ್ಷರಾದ ಪ್ರಕಾಶ್ ಬೆಳ್ಳಿಗಟ್ಟಿ, ಉಪಾಧ್ಯಕ್ಷರಾದ ಕರಿಯಪ್ಪ ಕುರುಬಗಟ್ಟಿ, ಅರುಣ್ ಮೇಟಿ, ಬಸವರಾಜ್ ಶಿರಹಟ್ಟಿ ಸೇರಿದಂತೆ ಗ್ರಾಮದ ಮಹಿಳೆಯರು, ಮಕ್ಕಳು, ಹಿರಿಯರು ಇನ್ನಿತರರು ಜಾತ್ರೆಯನ್ನ ಅದ್ದೂರಿಯಾಗಿ ಆಚರಿಸಿದರು. ಕರಿಯಮ್ಮ ದೇವಿ ಜಾತ್ರೆ ಉತ್ಸವ ಬಗ್ಗೆ ಗ್ರಾಮಸ್ಥರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ. ಆದಿಶಕ್ತಿ ಪರಾಶಕ್ತಿ ನಮ್ಮೆಲ್ಲರ ಸಂರಕ್ಷಣೆ ಮಾಡ್ತಕ್ಕಂಥ ಕರಿಯಮ್ಮ ತಾಯಿ ಅಡಿದವರುಗಳಿಗೆ ನಮಸ್ಕರಿಸುತ್ತಾ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾಗಿರ್ತಕ್ಕಂಥ ಕರಿಯಮ್ಮ ತಾಯಿಯ ಪವಾಡ ಕಳೆದ 29 ವರ್ಷಗಳ ಮುಗಿದು ಇವತ್ತು 30ನೇ ವರ್ಷದಲ್ಲಿ ನಾವು ಪಾದಾರ್ಪಣೆ ಮಾಡ್ತಿದ್ದೀವಿ. ದೇವಿ ಪುರಾಣ ಮತ್ತು ನವರಾತ್ರಿ ಉತ್ಸವದಲ್ಲಿ ಕೊನೆಯ ದಿವಸ ದಸರಾ ಉತ್ಸವ. ಈ ವರ್ಷ 194 ಕುಂಭದ ಕೊಡೆಗಳನ್ನು ಹೊತ್ತಂಥ ಹೆಣ್ಣುಮಕ್ಕಳು ಮತ್ತು 8 ಜನ ಜೋಗಮ್ಗಳು ಮತ್ತು ಉಡಿ ತುಂಬಿಕೊಳ್ಳೋರು ಒಂದು 8 ಜನ, ಒಟ್ಟಿಗೆ 210 ಉಡಿ ತುಂಬಿಸಿಕೊಳ್ಳುವಂಥ ಜನರಿಗೆ ಮುತ್ತೈದೆಯರಿಗೆ ಮನಗುಂಡಿ ಮಹಾಮನೆಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳ ಅವರ ಅಮೃತ ಹಸ್ತದಿಂದ ಉಡಿ ತುಂಬಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಇದೇ ತರಹ ಮುಂದಿನ ವರ್ಷವೂ ಕೂಡ ಪ್ರತಿ ವರ್ಷವೂ ಎಲ್ಲ ಹಿರಿಯರು, ಎಲ್ಲ ಯುವಕರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸ್ಕೊಡ್ಬೇಕು. ನಮ್ಮಲ್ಲಿ ಭೇದ ಭಿನ್ನ ಭಾವ ಅದು ಮರಿಬೇಕು. ಯಾವುದೇ ರೀತಿಯ ಕುಂದುಕೊರತೆಗಳು, ಕಷ್ಟಗಳು, ನೋವುಗಳು ಇದ್ದರೂ ಕೂಡ ಆ ತಾಯಿ ನಮ್ಮನ್ನು ಕಾಪಾಡ್ತಾಳೆ ಅನ್ನೋದಕ್ಕೆ ಈ ಒಂದು 30 ವರ್ಷಗಳಿಂದ ನಾವು ಮಾಡ್ಕೊತಾ ಬಂದಂತಹ ಈ ಪುಣ್ಯ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮ ಇದು ನಿಲ್ಲಬಾರ್ದು, ಶಾಶ್ವತವಾಗಿ ನಡೀತಾ ಇರಬೇಕು. ಮುಂದಿನ ಪೀಳಿಗೆ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಹುಟ್ಟು ಹಾಕ್ಕೊಂಡು ಬಂದು ಒಂದು 7-8 ಜನ ಕೂಡಿಕೊಂಡು ನಾವೊಬ್ಬರೇ ಯಾರೂ ಅಲ್ಲ, ನಾವೊಬ್ಬರೇ ಅಂತಲ್ಲ, ಎಲ್ಲರ ಕೈ ಕುಡಿದಾಗ ಈ ಒಂದು ಇಂಥ ದೊಡ್ಡ ಕಾರ್ಯಕ್ರಮ ಮಾತಾಡಲಿಕ್ಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಏನೇನು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ, ಆದರೆ ನಮ್ಮ ಗ್ರಾಮದಲ್ಲಿ ಇಡೀ ಧಾರವಾಡ ತಾಲೂಕು, ಧಾರವಾಡ ಜಿಲ್ಲೆಗೆ ಹೆಸರುವಾಸಿಯಾದಂಥ ಕರಿಯಮ್ಮ ತಾಯಿಯ ಪವಾಡ ಅದನ್ನು ಹೇಳಲಿಕ್ಕೆ ಹಸಿದಳ. ಅದು ಆ ತಾಯಿಯ ಮಹಿಮೆ. ಆ ತಾಯಿ ಎಲ್ಲರ ಮನಸ್ಸಿನೊಳಗೆ ಹೊಕ್ಕು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಂಡಿದ್ದಾರೆ. ಹಿರೇಹೊನ್ನಳ್ಳಿಯ ಡೊಳ್ಳಿನ ಮಜಲಿನವರು ಬಂದಿದ್ದಾರೆ, ಇಲ್ಲಿ ಗ್ರಾಮದ ಭಜನಾ ಸಂಘದವರು, ಡೊಳ್ಳಿನವರು ಎಲ್ಲರೂ ಕೂಡಿಕೊಂಡು ಅತ್ಯಂತ ಅದ್ಧೂರಿಯಿಂದ ಈ ಒಂದು ಕಾರ್ಯಕ್ರಮ 10 ದಿವಸಗಳ ಪರ್ಯಂತ ಪ್ರತಿನಿತ್ಯ ರಾತ್ರಿ 9:30-10 ಗಂಟೆಯಿಂದ ಪ್ರಾರಂಭವಾಗಿದ್ದು ಅನ್ನಪ್ರಸಾದ ರಾತ್ರಿ 11-11:30ವರೆಗೂ ಅನ್ನಪ್ರಸಾದ ಇರ್ತಿತ್ತು. ಪ್ರತಿ ದಿವಸ ಒಂದೊಂದು ಓಣಿಯವರು ಒಂದೊಂದು ದಿವಸ ಒಬ್ಬರು ವೈಯಕ್ತಿಕವಾಗಿ ಒಂದು 4 ಜನ ಸೇರಿ ಮತ್ತೊಂದು ಹೀಗೆ ಪ್ರತಿ ದಿವಸ ಅನ್ನಪ್ರಸಾದ ಸೇವೆಯನ್ನು ಮಾಡಿದರು. ಇವತ್ತು ಮಹಾಪ್ರಸಾದ ಸೇವೆ. ಇಂಥ ಒಂದು ಕಾರ್ಯಕ್ರಮ, ಅದ್ಧೂರಿಯಾದ ಕಾರ್ಯಕ್ರಮ, ಗ್ರಾಮದ ಹಿರಿಯರು, ಗ್ರಾಮದ ಯುವಕರು, ಗ್ರಾಮದ ಅಕ್ಕ ತಂಗಿಯರು ಎಲ್ಲರೂ ವ್ಯವಸ್ಥಿತವಾಗಿ ಯಾವುದೇ ಗದ್ದಲ ಇಲ್ಲದೇ ಶಾಂತ ರೀತಿಯಿಂದ ವಿಜೃಂಭಣೆಯಿಂದ ಆ ತಾಯಿ ಸೇವೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ತಾಯಿ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿಯನ್ನು ಕೊಟ್ಟು ಎಲ್ಲರಿಗೂ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಆಸೆಯನ್ನು ವ್ಯಕ್ತಪಡಿಸುತ್ತಾ, ಪ್ರತಿ ವರ್ಷ ಶ್ರೀ ನದಾಫ್ ಅವರು ಇಂಡಿಪೆಂಡೆಂಟ್ ನ್ಯೂಸ್ ಚಾನಲ್ನವರು ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಕಡೆ TV ಚಾನಲ್ನಲ್ಲಿ ಪ್ರಸಾರ ಮಾಡುವಂಥ ಕಾರ್ಯವನ್ನು ಅವರು ನಿಭಾಯಿಸ್ಕೊಂಡಿದ್ದಾರೆ. ಬರೀ ಒಂದು ಫೋನ್ ಮಾಡಿದವರು, ಫೋನು ಮಾಡಿಲ್ಲ, ಮೆಸೇಜ್ ಹಾಕಿದ್ದೇನೆ. ಮೆಸೇಜ್ ಹಾಕಿದ ತಕ್ಷಣ ನದಾಫ್ ಅವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಮಾಡಿ ಈ ಕಾರ್ಯಕ್ರಮವನ್ನು ತಮ್ಮ ವಿಡಿಯೋದಲ್ಲಿ ಶೂಟ್ ಮಾಡಿಕೊಂಡು
ಈ ಒಂದು ಕಾರ್ಯಕ್ರಮ ಹಿಂಗೆ ಮುಂದುವರಿಲಿ. ನಮ್ಮಲ್ಲಿ ಭೇದ ಅಭಿಪ್ರಾಯ ಬೇಡ, ನಾವೆಲ್ಲ ತಾಯಿ ಮಕ್ಕಳು ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರಲಿ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ನನ್ನ ಆಶೆಯನ್ನು ವ್ಯಕ್ತಪಡಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾರೆ. ನಮಸ್ಕಾರ. ನದಾಫ್ ಸರ್ ಟಿ ವಿ ಚಾನಲ್ಗೆ, ಟಿ ವಿ ಸಂಗ್ರಾಮ್ ಚಾನಲ್ಗೆ ನನ್ನ ಅನಂತ ನಮಸ್ಕಾರಗಳು ಕಣಿವೆನ್ನಾಪುರದ ಪರವಾಗಿ. ಇವತ್ತಿನ ದಿವಸ ನಾವು ಕರಿಯಮ್ಮ ದೇವಿ ಒಂದು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಅಂದರೆ 30 ವರ್ಷಗಳ ಕಾಲ ನಾವು ಮಾಡ್ತಾಯಿದ್ದೀವಿ. 30 ವರ್ಷಗಳ ಹಿಂದೆ ನಾವು ಭಾಳ ಸಣ್ಣ ಪ್ರಮಾಣದಲ್ಲಿ ಇದನ್ನು ನಡೆಸ್ಕೊತ ಬಂದು ಇವತ್ತಿನ ದಿವಸ ಭಾಳ ಅದ್ಧೂರಿಯಾಗಿ ನಡೀತಾ ಇದೆ. ಕುಂಭಮೇಳ 194 ಕುಂಭಮೇಳಗಳಾಗಿವೆ. ಪ್ರತಿ ವರ್ಷವೂ ಪ್ರತಿ ದಿವಸವೂ 9 ದಿವಸಗಳ ಕಾಲ ಪ್ರತಿ ಭಕ್ತರು ಒಬ್ಬೊಬ್ಬರಂತೆಯೇ ಅವರು ಪ್ರಸಾದವನ್ನು ನೀಡ್ತಾ ಇದ್ದಾರೆ. ಅದರಂತೆ ಕೂಡ ಅಮಾವಾಸ್ಯೆ ದಿವಸವೂ ಕೂಡ ನಾವು ಪ್ರಸಾದವನ್ನು ಮಾಡ್ತಿದ್ವಿ. ಈ ಕರಿಯಮ್ಮ ದೇವಿ ಏನು ಇದನ್ನು ಕಲ್ಲಿನಿಂದ ಕಟ್ಟಿಸ್ಕೊಂಡು ಬಂದಂಥ ಕರಿಯಮ್ಮ ದೇವಿ ಅಲ್ಲ, ಉದ್ಭವ ಕರಿಯಮ್ಮ ದೇವಿ. ಇದು ಧಾರವಾಡ ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾದ ಒಂದು ಕರಿಯಮ್ಮ ದೇವಸ್ಥಾನ ಆಗಿದ್ದರಿಂದ ಇಲ್ಲಿ ಒಂದು ಯಾವುದೇ ತೊಂದರೆ ಕೊರತೆ ಕೊಂದೆಗೆ ಬರದಂತೆ ಇಲ್ಲಿವರೆಗೂ ಒಂದು ಜಾತ್ರಾ ಸಮೂಹವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಇನ್ನೂ ಈ ಜಾತ್ರಾ ಸಮೂಹವನ್ನು ಮುಂದುವರಿತಾ ಇದೆ. ಯಾವುದೂ ಈ ಭೇದ ಭಾವ ಯಾವುದೂ ಇಲ್ಲ. ಈ ಒಂದು ಜಾತ್ರೆಯಲ್ಲಿ ಯಾವುದೂ ಏನು ಕುಂದ ಕೊರತೆಗಳಿಲ್ದೇ ನಡೆಸ್ಕೊತಾ ಬಂದಿದ್ದೇವೆ. ಇನ್ನೂ ಮುಂದೆ ಹಾಗೆ ನಡೀತಾ ಇರಬೇಕು. ಅದರಂತೆಯೇ ಈ ಪ್ರಸಾದ ಹಾಕಿದಂಥ ಎಲ್ಲ ದಾನಿಗಳಿಗೂ ಕೂಡ ನಾವು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ಕಣಿವೆನ್ನಾಪುರ ಪರವಾಗಿ. ಅದರಂತೆ ಡೊಳ್ಳಿನಪ್ಪದ ಪರಸ್ಥಳಿಯಿಂದ ಬಂದಂಥವ್ರಿಗೆ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತೇವೆ ಕಣಿವೆನ್ನಾಪುರ ಪರವಾಗಿ. ಇನ್ನು ಈ ಟಿ ವಿ ಸಂಗ್ರಾಮದವರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಪ್ರತಿ ವರ್ಷವೂ ಅವರು ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತೇವೆ. ಪ್ರತಿ ವರ್ಷವೂ ಅವ್ರು ಬರ್ತಾ ಇದ್ದಾರೆ. ಅದರಂತೆಯೇ ಈ ಕಾರ್ಯಕ್ರಮ ಸತತವಾಗಿ ಈ ಕುಂಭದ ಕೊಡ ಆಗಲಿ, ಮೊದಲಾಗಲಿ ಎಲ್ಲ ಪ್ರತಿಯೊಂದೂ ಈ ಊರು ಪೂರ್ತಿಯಾಗಿ ಸುತ್ತಿ ಬರ್ತಾ ಇದ್ದಾರೆ. ಬಂದ ನಂತರ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ಯಾರಿಗೂ ಊಟದ ಕಡಿಮೆ ಆಗಿಲ್ಲ ಅಂತ ಇವತ್ತಿನವರೆಗೂ ಎಲ್ಲಿಯೂ ನಮಗೆ ಕುಂದು ಯಾವುದೂ ಬಂದಿಲ್ಲ. ಹೀಗಾಗಿ ನಾವು ಇನ್ನೂವರೆಗೂ ನಡೆಸ್ಕೊತ ಬಂದಿದ್ದೇವೆ. ಮುಂದಿನ ಪೀಳಿಗೆ ಇದನ್ನು ಮುಂದುವರೆಸ್ಕೊಂಡು ಹೋಗಬೇಕು ಅಂತೇಳಿ ಅವರಲ್ಲಿ ಆಸೆ ಪಡ್ತಾ ತಾಯಿ ಕರಿಯಮ್ಮ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ನಾನು ಒಂದೆರಡು ಮಾತುಗಳನ್ನು ಗ್ರಾಮಕ್ಕೆ ಯಾವ್ಯಾವ ಊರಿನ ಗ್ರಾಮಸ್ಥರಲ್ಲಿ ದೇವಿ ನಡ್ಕೊಳ್ತಾರೆ ಸರ್? ಪ್ರತಿ ಮಂಗಳವಾರ ಶುಕ್ರವಾರ ಈ ಕರಿಯಮ್ಮ ದೇವಸ್ಥಾನಕ್ಕೆ ಪಲ್ಲಕ್ಕಿ ಉತ್ಸವವನ್ನು ಮಾಡ್ಕೊತಾ ಬರ್ತಾರೆ. ಪ್ರತಿ ಅಮಾವಾಸ್ಯೆಗೊಂದು ಸಲ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ಪರಸ್ಥಳೀಯವರಿಗೆ ಬಂದಂಥ ಎಲ್ಲ ಇಲ್ಲಿ ಗಾಡಿಯು ಇಲ್ಲಿ ರೋಡ್ ಸೈಡ್ ಇರೋದರಿಂದ ಈ ದೇವಸ್ಥಾನಕ್ಕೆ ಗಾಡಿಯವರು ಕೂಡ ತರಿವಿ ಪ್ರಸಾದವನ್ನು ಮಾಡ್ಕೊಂಡು ಹೋಗ್ತಾರೆ. ಹೀಗಾಗಿ ಈ ದೇವಸ್ಥಾನಕ್ಕೆ ಯಾವುದೇ ಥರದ ಹೊಲ ಆಗಲಿ ಇದು ಆಗಲಿ ಯಾವುದೇ ಉತ್ಪನ್ನ ಇಲ್ಲ. ಭಕ್ತರಿಂದ ಏನು ಇಲ್ಲಿ ಕೊಡ್ತಾ ಇದ್ದಾರೆ ದೇಣಿಗೆಯನ್ನು, ಆ ದೇಣಿಗೆ ಮೂಲಕ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಒಂದು ಇದನ್ನು ಆ ಭಗವಂತ ಎಲ್ಲರಿಗೂ ಆ ತಾಯಿ ಕರುಣೆ ಕೊಡಲಿ, ಎಲ್ಲ ಆಶೀರ್ವಾದ ಮಾಡಲಿ. ಅವರಿಗೆ ಎಲ್ಲ ಪ್ರತಿಯೊಬ್ಬರಿಗೂ ಈ ಕರಿಯಮ್ಮ ದೇವಿಗೆ ನಡ್ಕೊಳ್ಳುವಂಥ ಎಲ್ಲ ಭಕ್ತರಿಗೂ ಅವರಿಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಈ ವರ್ಷ ಇಲ್ಲಿ ಒಂದು 4-5 ಜನ ಇಲ್ಲಿ ಅಡುಗೆಯನ್ನು ಅಮಾವಾಸ್ಯೆ ದಿವಸ ಆಗಲಿ ಇದು ಆಗಲಿ ಒಂದು 3-4 ಜನ ಬೈಲಪ್ಪ ಕುರುಬಗಟ್ಟಿ ಆಗಲಿ ಮತ್ತು ಸಿದ್ದಪ್ಪ ಕುರುಬರಾಗಲಿ ಮತ್ತು ಇನ್ನೋರು ನಾಗಪ್ಪ ಅವರಾಗಲಿ ಉಣಕಲ್ ಅವರಾಗಲಿ ಇವರು ಸತತ ಅವ್ರಿಗೆ ಯಾವುದೇ ಒಂದು ಕಾಸೂ ಕೂಡ ನಾವು ಅವರು ಆಕ್ಷೇಪಣೆ ಪಡೆದೇ ಪ್ರತಿ ಅಮಾವಾಸ್ಯೆಗೊಂದು ಸಲ ಅವ್ರು ಬಂದು ಇಲ್ಲಿ ಅಡುಗೆಯನ್ನು ಮಾಡಿ ಬಂದಂಥ ಜನಕ್ಕೆಲ್ಲ ಅಡುಗೆಯನ್ನು ಬಡಿಸಿ ಅವರು ಇರುವಂಥ ಎಲ್ಲ ಭಾಂಡೆಗಳನ್ನ ತೊಳೆದಿಟ್ಟು ಹೋಗ್ತಾರೆ. ಮತ್ತು ಈ 9 ದಿವಸಗಳ ಕಾಲವೂ ಕೂಡ ಅವರೇ ಸತತವಾಗಿ ಅಡುಗೆಯನ್ನು ಮಾಡಿದ್ದಾರೆ. ಈ ಸಲ ಇಲ್ಲಿ ಪ್ರತಿ ಕಣಿವೆನ್ನಾಪುರದ ಉದ್ದಕ್ಕೂ ಓಣಿಗೆ ಕೂಡ ಲೈಟಿನ ಸರವನ್ನು ಈ ಒಂದು ಟ್ರಸ್ಟ್ ಕಮಿಟಿ ಹೊಸದಾಗಿ ಆದಂಥ ಒಂದು ಹುಡುಗರ ಒಂದು ಕಮಿಟಿ ಅವರು ಎಲ್ಲ ಇದನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಇದೇ ರೀತಿಯಾಗಿ ಯಾವುದೇ ತೊಂದರೆ ಆಗಲ್ದಂಗೆ ನಡೆಸ್ಕೊಂಡು ಹೋಗಬೇಕು ಅಂತ ವಿನಂತಿ ಮಾಡಿಕೊಂಡು ಧನ್ಯವಾದಗಳು. ಶ್ರೀದೇವಿ ಆದಿಶಕ್ತಿ ಕರಿಯಮ್ಮ ತಾಯಿ ಪಾದಕ್ಕೆ ಮಣಿದು ನಮ್ಮ ಕಣಿಹೊನ್ನಾಪುರ ಗ್ರಾಮದಲ್ಲಿ ಸತತವಾಗಿ 30 ವರ್ಷ ತಾಯಿ ಜಾತ್ರೆ ನಡೀತಾ ಇದೆ. ಅದರಂತೆ ಈ ವರ್ಷವೂ ಕೂಡ ಈಗ 2 ವರ್ಷ ಆಯಿತು ನಮ್ಮ ಯುವಕರು ತಾಯಿ ಕರಿಯಮ್ಮನ ಕಮಿಟಿ ಮಾಡ್ಯಾರ. ಭಾಳ ಅದ್ಭುತವಾದಂತಹ ಕಮಿಟಿ, ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಅದ್ಭುತವಾಗಿ ಪ್ರತಿ ಅಮಾವಾಸ್ಯೆಗೂ ಪ್ರಸಾದ ಮಾಡಿಸ್ತಾರೆ. 9 ದಿನ ಅಂತೂ ಆ ಯುವಕರು ಅವ್ರಿಗೇನು ಹೊತ್ತು ಗೊತ್ತು ಏನಿಲ್ಲ, 24 ತಾಸು ತಾಯಿ ಸೇವೆ ಮಾಡ್ತಾರೆ. ಮಾಡಿ ಈ ಜಾತ್ರೆ ಯಶಸ್ವಿಗೊಳಿಸ್ಯಾರ. ಅದ ಕಾರಣ ಸುತ್ತಮುತ್ತಲಿನ ಹಳ್ಳಿ ಜನ ಕೂಡ ಈ ಕಣಿಹೊನ್ನಾಪುರ ಕರಿಯಮ್ಮ ತಾಯಿಯ ಮಹಿಮೆಯನ್ನು ಕಂಡ ಪ್ರತಿ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ ಪ್ರತಿ ತಿಂಗಳು ಜಾತ್ರೆ ಆಗ್ತೈತಿ. ಎಲ್ಲ ಪ್ರಳಿಂದ ಭಕ್ತರು ಬರ್ತಾರೆ. ತಾಯಿ ಅವರ ಬೇಡದನ್ನು ಕೊಡ್ತಾಳೆ ಅನ್ನೋಂಥ ಸತ್ಯ ನಮ್ಮ ಕಣಿಹೊನ್ನಾಪುರ ಕರಿಯಮ್ಮಂದು ಐತಿ. ತಾಯಿ ಉದ್ಭವ ಮೂರ್ತಿ, ಅವ್ರು ಏನು ಬೇಡ್ಕೊಂತಾರೋ ಅದು ಸತ್ಯವಾಗಲೂ ಆಗ್ತೈತಿ. ಹುಬ್ಬಳ್ಳಿಯಿಂದ ಧಾರವಾಡದಿಂದ
ತಾಯಿಗೆ ಶುಕ್ರವಾರ ಮಂಗಳವಾರ ಘಾಟಿ ಕೂಡ ಬಂದ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಬೇಡಿಕೊಂಡಿದ್ದು ಆಕೈತಿ ಅಂತೇಳಿ. ಆ ಶಕ್ತಿ ತಾಯಿ ಕರೆಯುವಾಗ ಐತಿ. ಆಕೆ ಪವಾಡ ಭಾಳ ಅಂದ್ರೆ ಭಾಳ ಐತಿ. ರೋಡ್ ಮ್ಯಾಗ ಹೋಗುವಂಥ ಗಾಡಿಯವರು ಪ್ರತಿ ಸರ್ವತ್ನಾಗ ರಾತ್ರಿ ತರಬಿ ಆಕೆ ಉದುರ್ಕಡ್ಡಿ ಬೆಳಗ್ಗೆ ಹೋಗೋದು. ಆ ನೇಮಾದಿಗಳು ಕೂಡ ತಾಯಿಯಲ್ಲಿ ಐತಿ. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ಯಾಳ. ಹಾಗಾಗಿ ನಮ್ಮ ಊರಿನ ಗ್ರಾಮಸ್ಥರಿಗೆ ಹಾಗೂ ನಮ್ಮ ಊರಿನ ಯುವಕರಿಗೆ, ನಮ್ಮ ಊರಿನ ಕಮಿಟಿಯವರಿಗೆ, ಎಲ್ಲ ನಮ್ಮ ಊರಿನ ಮಹಿಳಾ ತಾಯಿಯರಿಗೆ ಕೇಳ್ಕೊಳ್ಳೋದಂದ್ರೆ ಪ್ರತಿ ವರ್ಷವೂ ಇದೇ ಥರ ತಾಯಿ ಜಾತ್ರೆ ಉತ್ಸವ ನಡಿಬೇಕು, ಇದೇ ಥರ ನಡೆಸೋಣ ಅಂಥೇಳಿ ಎಲ್ಲರಿಗೂ ಕೈ ಮುಗಿದು ತಾಯಿ ಕರಿಯಮ್ಮನ ಪಾದಗಳಿಗೆ ಮಣಿದು ನಮ್ಮ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಕರಿಯಮ್ಮ ತಾಯಿ. ನಮ್ಮ ಹೆಸರು ಯಲ್ಲಪ್ಪ ಬಾಡ್, ಯಲ್ಲಪ್ಪ ಪರಸಪ್ಪನವ್ರು ಅಂತ. ನಾನು ಕೂಡ ಯುವಕರಲ್ಲಿ ಒಬ್ಬವ. ಈಗ ಪ್ರತಿ ವರ್ಷದಂತೆ ಮೊದಲು ಹಿರಿಯರು ನಡೆಸುವಂತ ಬರ್ತಿದ್ರಿ. ಈಗ ಒಂದು 3 ವರ್ಷದಿಂದ ನಾವು ಟ್ರಸ್ಟ್ ಕಮಿಟಿ ಮಾಡಿ ನಾವೆಲ್ಲ ಯುವಕರು ಕೂಡಿ ಈ ತಾಯಿ ಜಾತ್ರೆ ಮಾಡ್ಬೇಕಂತೇಳಿ ನಮ್ಮ ಸ್ವ ಇಚ್ಛೆಯಿಂದ ಎಲ್ಲ ನಡೆಸುವಂತ ಬರತ್ತಾರೆ. ಅದಕ್ಕೆಲ್ಲ ಊರಿನ ಗ್ರಾಮದ ಗುರು ಹಿರಿಯರು ಯುವಕರು ಎಲ್ಲರ ಸಹಕಾರನೂ ಚೆನ್ನಾಗಿದೆ. ಅದೇ ಥರ ತಾಯಿ ನಡೆಸೋ ಹೊಂಟಾಡ್ರಿ. ನಮಸ್ಕಾರ. ಬೆಳ್ಳಿಗಿಟ್ಟಿ ಅಂತೇಳಿ ನಮ್ಮ ಕಮಿಟಿಯ ಅಧ್ಯಕ್ಷರ ಪ್ರಕಾಶ್ ಅವರಿಗೆ ಧನ್ಯವಾದಗಳು. ಈ ಥರನ ಕಮಿಟಿ ಯಾವತ್ತೂ ನಡ್ಕೊಂಡು ಹೋಗಲಿ, ತಾಯಿ ಜಾತ್ರೆ ಇದೇ ಥರ ಆಗಲಿ ಅಂತೇಳಿ ಎಲ್ಲ ಊರಿನ ಗುರು ಹಿರಿಯರಿಗೆ, ತಾಯಿಯಂದರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೀವಿ. ನಮ್ಮ TV ಮಾಧ್ಯಮದವರು ಕೂಡ ನಮ್ಮ ಕಮಿಟಿ ವತಿಯಿಂದ ನಮ್ಮ ಊರಿನಿಂದ ಧನ್ಯವಾದಗಳು. ದೇವಿ ನಿನ್ನ ಜ್ಞಾನವನ್ನು ಭಾವದೊಳಗ ತುಂಬಿಕೊಂಡು ಸಾಭದೊಳ್ಳು ಮಾಡುತ್ತೀವಿ ಶರಣ. ಕೃಪ ಬಿಟ್ಟು ತೋರು ಬಾರಿ ತಾಯಿ ನಿಂದ ಚರಣ. ಹಗಲು ರಾತ್ರಿ ಹಾಲ್ಬುತ್ತೀನಿ ನಾನು ನಿಂದ ಶರಣ. ದೇವಿ ನಿನ್ನ ಜ್ಞಾನವನ್ನು ಭಾವದೊಳಗ ತುಂಬಿಕೊಂಡು ಸಾಭದೊಳ್ಳು ಮಾಡುತ್ತೀವಿ ಶರಣ. ಕೃಪ ಬಿಟ್ಟು ತೋರು ಬಾರಿ ತಾಯಿ ನಿಂದ ಚರಣ. ಹಗಲು ರಾತ್ರಿ ಹಾಲ್ಬುತ್ತೀನಿ ನಾನು ನಿಂದ ಶರಣ. ಗೀಯ ಗೀಯ ಗಾ ಗೀಯ 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 ಗಾ ಅಗ್ರದಿಂದ ಬಂದು ನೋಡು ನನ್ನ ಓ ತಾಯೇ. ಅಗ್ರದಿಂದ ಬಂದು ನೋಡು ನನ್ನ. ಗಿಯ 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 ಗಿ ಗಾ ಗಿಯ 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 ಗಿ ಗಾ ಗಿಯ 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 ಗಾ ಗಿಯ 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 ಗಾ. ಭಾಗೀರಥಿ ಬಂದು ನನ್ನ ಬಗಲಲ್ಲೇ ಎತ್ತಿಕೊಂಡು. ಭಾಗೀರಥಿ ಬಂದು ನನ್ನ ಬಗಲಲ್ಲೇ ಎತ್ತಿಕೊಂಡು ಬಲಾಗುವಂಗ ಮಾಡುತ್ತಾಳೆ. ಬಲಾಗುವಂಗ ಮಾಡುತ್ತಾಳೆ. ಶಕ್ತಿ ದೇವಿ ನಿನ್ನ ಧ್ಯಾನವ ನಾನು ಮಾಡಿ. ಶಕ್ತಿ ದೇವಿ ನಿನ್ನ ಧ್ಯಾನವ ನಾನು ಮಾಡಿ. ಬಾಗಿಸರ ಕೊಟ್ಟಿ ಕೂಗಿ ಬರಬೇಡಿ ಶಾಂಭವಿ ನಿನ್ನ. ಪಾರು ಮಾಡವ್ವ ನಮ್ಮನೆಲ್ಲ, ಪಾರು ಮಾಡವ್ವ ನಮ್ಮನೆಲ್ಲ. ಗಿಯ
ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.